Okay, dear student, Battle of Buxar 1764. So, Mir Qasim was an efficient administrator. In the beginning, he remained loyal to the company. ಮೀರ್ ಕಾಸಿಂ ಈತ ಒಬ್ಬ ಸಮರ್ಥ ಆಡಳಿತಗಾರನಾಗಿದ್ದ. ಆರಂಭದಲ್ಲಿ ಕಂಪನಿಗೆ ತುಂಬಾ ನಿಷ್ಠೆಯಿಂದ ದುಡಿತಾನೆ. He paid 2 lakh pounds to the company and gave away few places to eat. ಅದಕ್ಕಾಗಿ 2 ಲಕ್ಷ ಪೌಂಡ್ ಹಣವನ್ನ ಜೊತೆಗೆ ಒಂದಿಷ್ಟು ಪ್ರದೇಶಗಳನ್ನ ಕಂಪನಿಗೆ ಬಿಟ್ಕೊಡ್ತಾನೆ. Shortly, he declared himself as an independent king. ಈತ ಭಾವಿಸಿಕೊಂಡಿದ್ದ ತ್ವರಿತವಾಗಿ ತಾನು ಇಲ್ಲಿ ಸ್ವತಂತ್ರ ರಾಜನಾಗ್ತೀನಿ ಅಂತ ಹೇಳಿ. After verifying the misuses of the stocks, he declared that the business is duty free in Bengal. ನಂತರ ದಸ್ತಕ್ನ ದುರ್ಬಳಕೆಯ ಪರಿಶೀಲನೆಯನ್ನ ಮಾಡ್ತಾನೆ. ಬಂಗಾಳದ ಎಲ್ಲಾ ವ್ಯಾಪಾರಸ್ಥರಿಗೆ ಸುಂಕವಿಲ್ಲದ ಅಂದ್ರೆ ತೆರಿಗೆ ರಹಿತ ವ್ಯಾಪಾರಕ್ಕೆ ಘೋಷಣೆಯನ್ನ ಕೊಡ್ತಾನೆ. As a result, the Indian competed against the British in all spheres of business. ಈ ಕಾರಣದಿಂದ ಭಾರತದ ಕೂಡ ಏನಾಯ್ತು ಅಂತಂದ್ರೆ ಬ್ರಿಟಿಷರ ಜೊತೆಗೆ ಸುಂಕವಿಲ್ಲದ ವ್ಯಾಪಾರದ ಜೊತೆಗೆ ಇಲ್ಲಿ ಸ್ಪರ್ಧೆ ಒಡ್ಲಿಕ್ಕೆ ಸಾಧ್ಯವಾಯಿತು. ಎಲ್ಲಾ ರಂಗದಲ್ಲೂ ಕೂಡ ಬ್ರಿಟಿಷರೊಂದಿಗೆ ನೇರವಾಗಿ ಬ್ರಿಟಿಷರೊಂದಿಗೆ ಭಾರತೀಯ ವ್ಯಾಪಾರಿಗಳು ಕೂಡ ಇಲ್ಲಿ ಸ್ಪರ್ಧೆಗಿಳಿದ್ರು. As a result, the British trade suffered considerably. This was enough for the British to oppose the Nawab. ಬ್ರಿಟಿಷರ ವ್ಯಾಪಾರಕ್ಕೆ ಭಾರಿ ಹೊಡೆತವಿತ್ತು. ಬ್ರಿಟಿಷರಿಗೆ ನವಾಬನನ್ನ ವಿರೋಧಿಸಲಿಕ್ಕೆ ಇದಿಷ್ಟೇ ಸಾಕಿತ್ತು. They brought in Mir Jafar again and dethroned Mir Qasim. ಯಾವಾಗ ಮೀರ್ ಕಾಸಿಂ ಬ್ರಿಟಿಷರ ವಿರುದ್ಧವಾಗಿ ಇಲ್ಲಿ ಭಾರತೀಯರಿಗೆ ಸುಂಕ ಮುಕ್ತ ವ್ಯಾಪಾರಕ್ಕೆ ಅವಕಾಶ ಕೊಟ್ಟನೋ, ಇದರಿಂದ ಬ್ರಿಟಿಷರಿಗೆ ಬಹಳ ಹೊಡೆತ ಆಗುತ್ತೆ, ವ್ಯಾಪಾರದಲ್ಲಿ ನಷ್ಟ ಉಂಟಾಗ್ಲಿಕ್ಕೆ ಶುರುವಾಗುತ್ತೆ. ಆಗ ಮೀರ್ ಜಾಫರ್ನನ್ನ ಮತ್ತೆ ಬಂಗಾಳದ ನವಾಬನನ್ನಾಗಿ ಮಾಡಿ ಮೀರ್ ಕಾಸಿಂನನ್ನ ಅಧಿಕಾರದಿಂದ ಕಿತ್ತೆಸೆಯುತ್ತಾರೆ. As Mir Qasim lived above the cunningness of the British, he went for an organized war against them. ಈ ಬ್ರಿಟಿಷರ ಕುಟಿಲ ಬುದ್ಧಿಯನ್ನ ಗೊತ್ತಿದ್ದಂತ ಮೀರ್ ಕಾಸಿಂ ಬ್ರಿಟಿಷರ ವಿರುದ್ಧ ಒಂದು ಸಂಘಟನಾತ್ಮಕ ಯುದ್ಧವನ್ನ ಮಾಡೋದಕ್ಕೆ ಇಲ್ಲಿ ಮುಂದಾಗ್ತಾನೆ. He was supported by the Indian merchants and artisans. ಇಲ್ಲಿ ಅದಕ್ಕಾಗಿ ಈತನಿಗೆ ಭಾರತೀಯ ವ್ಯಾಪಾರಿಗಳು ಹಾಗೂ ಕಸುಬುದಾರರು ಕೂಡ ಇಲ್ಲಿ ಬೆಂಬಲವನ್ನು ಕೊಡ್ತಾರೆ. ಮೀರ್ ಕಾಸಿಂ entered into agreement with the Mughal ruler Shah Alam II and Nawab of Oudh Shujah-ud-Daul. ಮೀರ್ ಕಾಸಿಂನಿಗೆ ಇಲ್ಲಿ ಒಪ್ಪಂದಕ್ಕೆ ಮೊಘಲರ ಒಬ್ಬ ಅಧಿಕಾರಿ ಅಂದ್ರೆ ಮೊಘಲರ ಆಡಳಿತಗಾರನಾಗಿರ್ತಕ್ಕಂಥ ಶಾ ಆಲಂ ಸೆಕೆಂಡ್ ಹಾಗೂ ಔಧದ ನವಾಬ ಶೂಜಾ ಉದ್ದೌಲನು ಕೂಡ ಸೇರ್ಕೊಳ್ತಾರೆ ಮೀರ್ ಕಾಸಿಂನಿಗೆ ಸಹಾಯ ಮಾಡ್ಲಿಕ್ಕೆ. The combined force for Mir Qasim faced the British army led by Actor Munro at Buxar in 1764. ಸಂಯುಕ್ತ ಸೇನೆಯ ಮೀರ್ ಕಾಸಿಂನ ಒಂದು ಸೇನೆಯನ್ನ 1764ರಲ್ಲಿ ಆಕ್ಟರ್ ಮನ್ರೋ ಅಂತಕ್ಕಂತ ಒಬ್ಬ ಬ್ರಿಟಿಷ್ ಸೇನಾನಿ ಇಲ್ಲಿ ಮುಖ್ಯವಾಗಿ 1764ರಲ್ಲಿ ಬಕ್ಸಾರ್ ಎನ್ನುವಂತ ಪ್ರದೇಶದಲ್ಲಿ ಆ ಒಂದು ಸೇನೆಯನ್ನ ಮುಖಾಮುಖಿಗೊಳಿಸ್ತಾರೆ. ಮೀರ್ ಕಾಸಿಂ got defeat and ran away from the battlefield. Shah Alam II surrendered. ಮೀರ್ ಕಾಸಿಂ ಇಲ್ಲಿ ಯುದ್ಧದಲ್ಲಿ ಮುಖಾಮುಖಿಯಾದಾಗ ಸೋಲಿಸಲ್ಪಡ್ತಾನೆ. ಆ ನಂತರ ರಣಭೂಮಿಯಿಂದ
ಯುದ್ಧ ಭೂಮಿಯಿಂದ ಓಡಿ ಹೋಗ್ತಾನೆ. ಆದರೆ ಶಾ ಆಲಂ ಈ ಒಂದು ರಣಭೂಮಿಯಲ್ಲಿ ಅಥವಾ ಯುದ್ಧ ಭೂಮಿಯಲ್ಲಿ ಶರಣಾಗತಿಯನ್ನ ಆಗ್ತಾನೆ. ಬಕ್ಸರ್ ನೀವು ನೋಡ್ತಾ ಇರ್ಬೋದು, ಮ್ಯಾಪ್ ಅಲ್ಲೂ ಕೂಡ ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ ಆ ಭಾಗದಲ್ಲಿ ನಡೆದಂತ ಯುದ್ಧ. ದ ಎಫರ್ಟ್ ಆಫ್ ದ ಕಂಬೈನ್ಡ್ ಫೋರ್ಸಸ್ ಟು ಸ್ಟಾಪ್ ಬ್ರಿಟಿಷ್ ಫೋರ್ಸ್ ಫೈರ್ಡ್ ಕಂಪ್ಲೀಟ್ಲಿ. ಇಲ್ಲಿ ಬ್ರಿಟಿಷರನ್ನ ಸಂಪೂರ್ಣವಾಗಿ ಸೋಲಿಸಬೇಕನ್ನುವಂತಹ ಒಂದು ಮಹದಾಶೆಯನ್ನು ಹೊಂದಿರುವಂತಹ ಒಂದು ಸಂಯುಕ್ತ ಸೇನೆ ಇಲ್ಲಿ ಬಹಳಷ್ಟು ಹಿನ್ನಡೆಯನ್ನ ಸಾಧಿಸ್ತಾ ಹೋಗುತ್ತೆ. ಸೊ ಔಟ್ಕಮ್ಸ್ ಆಫ್ ಬ್ಯಾಟಲ್ ಆಫ್ ಬಕ್ಸರ್. ಇನ್ನು ಬಕ್ಸರ್ ಕದನದ ಪರಿಣಾಮಗಳು. ಫಸ್ಟ್ ಒನ್, ಶಾ ಆಲಂ II accorded the ದಿವಾನಿ ರೈಟ್ಸ್ ಓವರ್ ಬೆಂಗಾಲ್ ಟು ದ ಬ್ರಿಟಿಷ್. ಎರಡನೆಯ ಶಾ ಆಲಂನು ದಿವಾನಿ ಹಕ್ಕುಗಳನ್ನ, ಬಂಗಾಳ ಪ್ರಾಂತ್ಯದ ಹಕ್ಕುಗಳನ್ನ ಬ್ರಿಟಿಷರಿಗೆ ಬಿಟ್ಟುಕೊಡ್ತಾನೆ. Then Shah Alam II gave away all the rights over Bengal to the British for an annual fee of rupees 26 lakhs. ಅಷ್ಟೇ ಅಲ್ಲ, ಬೆಂಗಾಳದ ಪ್ರಾಂತ್ಯದ ಮೇಲಿನ ಎಲ್ಲ ಒಂದು ಹಕ್ಕುಗಳನ್ನ ಕೇವಲ ವಾರ್ಷಿಕವಾಗಿ 26 ಲಕ್ಷ ರೂಪಾಯಿಗಳಿಗೆ ತನ್ನ ಬಂಗಾಳದ ಮೇಲಿನ ಹಕ್ಕುಗಳನ್ನ ಬ್ರಿಟಿಷರಿಗೆ ಬಿಟ್ಟುಕೊಡ್ತಾನೆ ಶಾ ಆಲಂ II. Then third one, the Nawab of Aur had to give away a fine of rupees 50 lakh for waging a war against the company. ಅಷ್ಟೇ ಅಲ್ಲ, ಹೌದದ ನವಾಬ ಏನ್ ಮಾಡಿದ ಅಂದ್ರೆ 50 ಲಕ್ಷ ರೂಪಾಯಿಗಳನ್ನ ಯುದ್ಧ ಪರಿಹಾರವಾಗಿ ಬಂಗಾಳದ ಈ ಒಂದು ಹೌದದ ನವಾಬ ಬ್ರಿಟಿಷ್ ಕಂಪನಿಗೆ ಬಿಟ್ಕೊಡ್ತಾನೆ. And fourth one, with the death of Mir Jafar, the company paid pension to his son and took over the entire administration of Bengal. ಮುಂದೆ ಮೀರ್ ಜಾಫರ್ನ ಮರಣದ ನಂತರ ಇಲ್ಲಿ ಆತನ ಮಗನಿಗೆ ನಿವೃತ್ತಿ ವೇತನವನ್ನು ಕೊಡುವುದರ ಮೂಲಕ ಇಡೀ ಬಂಗಾಳದ ಆಡಳಿತವನ್ನ ಏನ್ ಮಾಡಿತು ಅಂತಂದ್ರೆ ಇಲ್ಲಿ ಬ್ರಿಟಿಷ್ ಸರ್ಕಾರ ಅಥವಾ ಬ್ರಿಟಿಷ್ ಕಂಪನಿ ತನ್ನ ಅಧಿಪತ್ಯಕ್ಕೆ ವಹಿಸಿಕೊಳ್ಳುತ್ತೆ. Then the Buxar battle made the British as the real holder of power over Bihar, Bengal and Odisha provinces. ಇಲ್ಲಿ ಬಕ್ಸರ್ ಕದನ ಏನ್ ಮಾಡಿತು ಅಂದ್ರೆ ನಿಜವಾದ ಒಂದು ಅಧಿಕಾರವನ್ನ ಬಿಹಾರಿಗಳಿಗೆ, ಬಿಹಾರ್, ಬೆಂಗಾಲ್ ಮತ್ತು ಒಡಿಶಾ ಪ್ರಾಂತ್ಯಗಳಿಗೆ ಅವರ ನಿಜವಾದ ಅಧಿಕಾರವನ್ನು ಸ್ಥಾಪಿಸಲಿಕ್ಕೆ ನೆರವು ಮಾಡಿಕೊಡ್ತು. ಇವನ್ ಹೌ renamed under the control in the 1765, Robert Clive brought in dual government concept. ಇನ್ನು ಹೌದು ಒಂದು ಪ್ರದೇಶವೂ ಕೂಡ ಏನಾಗುತ್ತೆ ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಡುತ್ತೆ. 1765ರಲ್ಲಿ ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾನೆ ಅಂತಂದ್ರೆ ಇಲ್ಲಿ ದ್ವಿಸರ್ಕಾರ ಅಂತಕ್ಕಂತಹ ಒಂದು ಪದ್ಧತಿಯನ್ನ ಕೂಡ ಇಲ್ಲಿ ಪರಿಚಯಿಸ್ತಾನೆ. As per this concept, the British had the rights to collect land taxes, whereas the Nawab had power over administrative issues like justice and other. ಇಲ್ಲಿ ಈ ಒಂದು ದ್ವಿಸರ್ಕಾರ ಪದ್ಧತಿಯ ಒಂದು ಪ್ರಕಾರ ಹೇಳುವುದಾದ್ರೆ ಬ್ರಿಟಿಷರಿಗೆ ಇಲ್ಲಿ ತೆರಿಗೆ ವಸೂಲಿ ಮಾಡುವ ಹಕ್ಕನ್ನ ಹೊಂದಿದ್ರೆ ನವಾಬ ಇಲ್ಲಿ ಆಡಳಿತ ಮತ್ತು ನ್ಯಾಯಿಕ ಅಧಿಕಾರ ಮತ್ತಿತರ ಅಧಿಕಾರಗಳನ್ನ ಹೊಂದುವಂತದ್ದಾಗಿತ್ತು. Like this, the British gained political control over India to protect their business. ಹೀಗೆ ಬ್ರಿಟಿಷರು ಭಾರತದಲ್ಲಿ ತಮ್ಮ ವ್ಯಾಪಾರದ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳುವುದಕ್ಕಾಗಿ ತಮ್ಮ ರಾಜಕೀಯ ಪರಮಾಧಿಕಾರವನ್ನ ಸ್ಥಾಪಿಸಿದ್ರು. Okay, thank you, one and all.